ನಮಸ್ಕಾರ ಸ್ನೇಹಿತರೆ, ವಿಶ್ವಾದ್ಯಂತ ಇರೋ ಕನ್ನಡಿಗರಿಗಾಗಿ NRI ಕನ್ನಡಿಗರಿಗಾಗಿ ಇರೋ ಮಸ್ತ್ ಮಗ ಚಾನಲ್ನ ವಿಶೇಷ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕದಲ್ಲಿ ಕೆಲಸ ಮಾಡೋಕೆ ಕನಸು ಕಾಣ್ತಿರೋ IT ಉದ್ಯೋಗಿಗಳಿಗೆ ಈಗ ಸಿಡಿಲು ಬಡಿದಂತಹ ಸುದ್ದಿ. ಹೊಸ H1B ವೀಸಾ ಕೊಡೋದನ್ನು ಮುಂದಿನ 3 ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋಕೆ ಅಮೆರಿಕ ಸಂಸತ್ನಲ್ಲಿ ಭಾರಿ ದೊಡ್ಡ ಪ್ಲಾನ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನು ಓಡಿಸೋಕೆ ಟ್ರಂಪ್ ಆಡಳಿತ ಪ್ರತಿದಿನ 1300ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾ ಇದೆ. ಇನ್ನೊಂದು ಕಡೆ ಕೆನಡಾದಲ್ಲಿ ನಕಲಿ ಆಶ್ರಯ ಕೇಳಿದ ಬರೋಬ್ಬರಿ 9,000 ಪಂಜಾಬಿ ಸ್ಟೂಡೆಂಟ್ಸ್ ಈಗ ಡೈರೆಕ್ಟ್ ಆಗಿ ಡಿಪೋರ್ಟ್ ಆಗೋ ಭೀತಿಗೆ ಸಿಕ್ಕಾಕೊಂಡಿದ್ದಾರೆ. ಬನ್ನಿ ದೇಶ ವಿದೇಶದ ಎಲ್ಲ NRI ಸ್ಪೆಸಿಫಿಕ್ ಸುದ್ದಿಯನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಅಮೆರಿಕದಲ್ಲಿ ಕೆಲಸ ಮಾಡಬೇಕು ನಾವು ಅಂತ ಕಾಯ್ತಾ ಇರೋ IT ಉದ್ಯೋಗಿಗಳಿಗೆ ಈಗೊಂದು ದೊಡ್ಡ ತಲೆನೋವು. ರಿಪಬ್ಲಿಕನ್ ಪಾರ್ಟಿಯ ಸಂಸದರು ಹೊಸ ಬಿಲ್ ತಗೊಂಬಂದಿದ್ದಾರೆ. ಮುಂದಿನ 3 ವರ್ಷಗಳ ಕಾಲ ಹೊಸ H1B ವೀಸಾ ಕೊಡೋದನ್ನೇ ಸಂಪೂರ್ಣವಾಗಿ ನಿಲ್ಲಿಸೋಕೆ ಪ್ರಯತ್ನ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಕೊಡ್ತಾ ಇದ್ದ 65,000 ವೀಸಾಗಳ ಸಂಖ್ಯೆಯನ್ನು ಕೇವಲ 25,000ಕ್ಕೆ ಇಳಿಸೋ ಪ್ಲಾನ್ ಕೂಡ ಬಿಲ್ನಲ್ಲಿದೆ. ಅಲ್ಲಿ ಈಗಿರೋ ವಲಸಿಗರ ವೀಸಾ ಅವಧಿಯನ್ನು ಬರೀ 3 ವರ್ಷಕ್ಕೆ ಫಿಕ್ಸ್ ಮಾಡೋಕ್ಕೂ ಕೂಡ ಕೇಳಲಾಗಿದೆ. ಹಾಗೆ ಅವರೊಂದಿಗಿದ್ದ ಹೆಂಡತಿ ಅಥವಾ ಗಂಡನಿಗೆ ಸಿಗ್ತಾ ಇದ್ದ H4 ವರ್ಕ್ ಪರ್ಮಿಟ್ ಕೂಡ ರದ್ದು ಮಾಡೋಕೆ ಪ್ರಸ್ತಾಪಿಸಲಾಗಿದೆ. ವಿದೇಶಿ ಉದ್ಯೋಗಿಗಳಿಗೆ ಕನಿಷ್ಠ $2 ಲಕ್ಷ ಸಂಬಳ ಇರಲೇಬೇಕು. ಹಾಗೂ ಲಾಟರಿ ಸಿಸ್ಟಮ್ ಕ್ಯಾನ್ಸಲ್ ಮಾಡಿ ಅತಿ ಹೆಚ್ಚು ಸಂಬಳ ಇರೋರಿಗೆ ಮಾತ್ರ ವೀಸಾ ಕೊಡಬೇಕು ಅಂತ ಹೇಳಲಾಗಿದೆ. ಅಂದರೆ ಇನ್ನು ಮುಂದೆ ಹೆಚ್ಚು ಸಂಬಳ ಇರೋ ಹೈಲಿ ಸ್ಕಿಲ್ಡ್ ಮತ್ತು ಹೈಲಿ ಪೇಯ್ಡ್ ಜಾಬ್ಸ್ಗೆ ಮಾತ್ರ ಬೇಕಾದ್ರೆ ಹೊರಗಿಂದ ಕರ್ಕೊಂಬನ್ನಿ, ಸಣ್ಣ ಪುಟ್ಟ ಜಾಬ್ಸ್ನ ಕೂಡ ಹೊರಗಿನವ್ರಿಗೆ ಕೊಡಬೇಡಿ, ಅಮೆರಿಕನ್ಸ್ಗೆ ಕೊಡಬೇಕದನ್ನು ಅಂತ ಈ ಬಿಲ್ ಹೇಳ್ತಾ ಇದೆ. ಇನ್ನು ಸ್ಟೂಡೆಂಟ್ಸ್ ಓದು ಮುಗಿದ ಮೇಲೆ ಅಲ್ಲೇ ಕೆಲಸ ಮಾಡೋಕೆ ಅವಕಾಶ ಕೊಡ್ತಾ ಇದ್ದ OPT ಆಪರೇಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಸಿಸ್ಟಮ್ ಕೂಡ ಕ್ಯಾನ್ಸಲ್ ಆಗೋ ಆತಂಕ ಈಗ ಎದುರಾಗಿದೆ ಅಲ್ಲಿ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಇಮಿಗ್ರೇಷನ್ ರೂಲ್ಸ್ ಎಷ್ಟು ಟೈಟ್ ಆಗಿದೆ ಅನ್ನೋ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಅಲ್ಲಿ ಅಕ್ರಮವಾಗಿ, ಲೀಗಲ್ ಅಲ್ಲ, ಅಕ್ರಮವಾಗಿ ಹೋಗಿರೋರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಅವರಿಗೆ ತುಂಬ ಟಫ್ ಸಿಚುವೇಶನ್ ಇದೆ. ಅವರನ್ನು ಹಿಡಿಯಲಾಗ್ತಿದೆ, ಅರೆಸ್ಟ್ ಮಾಡಲಾಗ್ತಿದೆ, ಬಂಧಿಸಿ ಡಿಪೋರ್ಟೇಷನ್ ಮಾಡೋದು ಮೊದಲಿಗಿಂತ ತುಂಬಾ ಹೆಚ್ಚಾಗಿದೆ. ಡೇಟಾ ತೆಗೆದು ನೋಡಿದ್ರೆ 2025 ಒಂದೇ ವರ್ಷದಲ್ಲಿ ಬರೋಬ್ಬರಿ 4,43,000 ಜನರನ್ನ ಅಮೆರಿಕದಿಂದ ವಾಪಸ್ ಕಳಿಸಲಾಗಿದೆ. ಆವ್ರೇಜ್ ಆಗಿ ತಗೊಂಡ್ರೆ ಪ್ರತಿದಿನ 1,300ಕ್ಕೂ ಅಧಿಕ ಜನರನ್ನ ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾ ಇದ್ದಾರೆ. ಹಾಗೆ ಟೆಂಪರರಿ ಪ್ರೊಟೆಕ್ಟೆಡ್ ಸ್ಟೇಟಸ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಲಕ್ಷಾಂತರ ಜನರ ಲೀಗಲ್ ಸ್ಟೇಟಸ್ ಈಗ ರದ್ದಾಗಿದೆ. ಇದು ಅಮೆರಿಕದಲ್ಲಿ ನೆಲೆಸಿರೋ ವಲಸಿಗರಲ್ಲಿ ನಡುಕ ಹುಟ್ಟಿಸಿದೆ. ಇನ್ನೊಂದು ಕಡೆ ಕೆನಡಾ ಸರ್ಕಾರ ಬಿಲ್ C-12 ಅನ್ನೋ ಹೊಸ ಇಮಿಗ್ರೇಷನ್ ರೂಲ್ಸ್ ತಂದಿದೆ. ಇದರಿಂದ ಸುಮಾರು 9,000 ಪಂಜಾಬಿ ಸ್ಟೂಡೆಂಟ್ಸ್ ಡಿಪೋರ್ಟ್ ಆಗೋ ಆತಂಕದಲ್ಲಿದ್ದಾರೆ. ಅಲ್ಲಿ ಉಳಿಯೋಕೆ ಆಶ್ರಯ ಕೇಳಿದ 30,000 ಜನರಿಗೆ ಈಗ ನೋಟಿಸ್ ಹೋಗಿದೆ. ನಿಮ್ಮನ್ನು ಯಾಕೆ ವಾಪಸ್ ಕಳಿಸಬಾರ್ದು ಅಂತ ಕೇಳಿ ಕೇವಲ 21 ದಿನಗಳ ಟೈಮ್ ಕೊಟ್ಟಿದ್ದಾರೆ. ಇದರಿಂದ ಅವ್ರನ್ನ ದೇಶದಿಂದಲೇ ಹೊರ ಹಾಕೋ ಚಾನ್ಸಸ್ ಇದೆ. ಇಲ್ಲಿ ಏನಾಗ್ತಿತ್ತು ಅಂದರೆ, ಕೆನಡಾಕ್ಕೆ ಓದೋಕೆ ಅಂತ ಹೋದ ಪಂಜಾಬಿ ವಿದ್ಯಾರ್ಥಿಗಳು 1 ವರ್ಷದ ನಂತರ ಅಸೈಲಮ್ ಅಡಿಯಲ್ಲಿ ಆಶ್ರಯ ಪಡೆಯೋಕೆ ಅರ್ಜಿ ಹಾಕ್ತಾ ಇದ್ರು. ನಾವು ಆಶ್ರಯ ಕೊಡಿ ಸ್ವಾಮಿ ಅಂತ. ನಮಗೆ ತಾಯಿನಾಡಿನಲ್ಲಿ ಬಹಳ ಕಿರುಕುಳ ಅಥವಾ ಅಪಾಯ ಇದೆ ಅಂಥೇಳಿ ವಿದೇಶಗಳಲ್ಲಿ ಆಶ್ರಯ ಕೇಳೋದು, ಪ್ರೊಟೆಕ್ಷನ್ ಕೇಳೋದು. ಕೆನಡಾದಲ್ಲಿ 1 ವರ್ಷದ ನಂತರ ಉಳಿಯೋಕೆ ಬಹುತೇಕ ಪಂಜಾಬಿ ಸ್ಟೂಡೆಂಟ್ಸ್ ಈ ದಾರಿ ಹಿಡಿತಾ ಇದ್ರು. ಅವ್ರಿಗೀಗ ಕೆನಡಾ ಸರ್ಕಾರ ಸ್ಟ್ರಿಕ್ಟ್ ರೂಲ್ಸ್ ತಗೊಬಂದಿದೆ. ಮತ್ತೊಂದು ಕಡೆ ಕೆನಡಾಗೆ ಹೋಗಬೇಕು ಅಂತಿರೋ ಭಾರತೀಯರಿಗೆ ಅಲ್ಲಿನ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಮೊದಲಿಗಿಂತ ಈಗ ವೀಸಾ ಪ್ರೊಸೆಸಿಂಗ್ ಟೈಮ್ ಬಹಳ ಫಾಸ್ಟ್ ಆಗಿದೆ. ಅಪ್ಲಿಕೇಶನ್ಸ್ ಬೇಗ ಕ್ಲಿಯರ್ ಆಗ್ತಾ ಇದೆ. ವಿಸಿಟರ್ ವೀಸಾ ಸಿಗೋಕೆ ಮೊದಲು 37 ದಿನ ಕಾಯಬೇಕಾಗಿತ್ತು, ಆದರೆ ಈಗ ಕೇವಲ 23 ದಿನದಲ್ಲಿ ವೀಸಾ ಕೈ ಸೇರ್ತಾ ಇದೆ. ಹಾಗೆ ಕೆನಡಾಗೆ ಓದೋಕೆ ಹೋಗೋ ಸ್ಟೂಡೆಂಟ್ಸ್ನ ಸ್ಟಡಿ ಪರ್ಮಿಟ್ ಟೈಮ್ ಕೂಡ 4 ವಾರದಿಂದ 3 ವಾರಕ್ಕೆ ಡೌನ್ ಆಗಿದೆ. ಇದರ ಜೊತೆಗೆ ಪ್ಯಾರೆಂಟ್ಸ್ ಹಾಗೂ ಗ್ರ್ಯಾಂಡ್ ಪ್ಯಾರೆಂಟ್ಸ್ಗೆ ಕೊಡೋ ಸೂಪರ್ ವೀಸಾ ಟೈಮ್ ಕೂಡ 202 ದಿನದಿಂದ 182 ದಿನಕ್ಕೆ ಇಳಿದಿದೆ. ಆದರೆ ವರ್ಕ್ ಪರ್ಮಿಟ್ ಪ್ರೊಸೆಸಿಂಗ್ ಟೈಮ್ ಮಾತ್ರ 7 ವಾರದಿಂದ 8 ವಾರಕ್ಕೆ ಸ್ವಲ್ಪ ಹೆಚ್ಚಾಗಿದೆ ಅನ್ನೋದು ಗಮನಿಸಬೇಕಾಗಿರೋ ವಿಚಾರ. ಇನ್ನು ಬ್ರಿಟನ್ನಲ್ಲಿ ವಯಸ್ಸಾಗಿರೋರನ್ನ, ವೃದ್ಧೆಯರನ್ನ ನೋಡ್ಕೊಳ್ಳೋಕೆ ಹೋಗಿರೋ ಕೇರ್ ವರ್ಕರ್ಸ್ಗೆ ಅಲ್ಲಿನ ಸರ್ಕಾರ ಈಗ ದೊಡ್ಡ ಶಾಕ್ ಕೊಟ್ಟಿದೆ. ಹೊಸ ರೂಲ್ ಪ್ರಕಾರ ವಿದೇಶಿ ಕೇರ್ ವರ್ಕರ್ಸ್ಗೆ ಬ್ರಿಟನ್ನಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಸಿಗಬೇಕು ಅಂದರೆ ಬರೋಬ್ಬರಿ 15 ವರ್ಷ ಕಾಯಬೇಕಾಗುತ್ತೆ. ಮೊದಲೆಲ್ಲ ಬರೀ 5 ವರ್ಷ ಕೆಲಸ ಮಾಡಿದ್ರೆ ಸಾಕಿತ್ತು. ಇಂಡೆಫಿನಿಟ್ ಲೀವ್ ಟು ರಿಮೇನ್, ಉಳ್ಕೊಳ್ಳೋಕೆ ಖಾಯಂ ರಜೆ ಅನುಮತಿ ಸಿಗ್ತಾ ಇತ್ತು. ಆದರೆ ಈಗ ಸರ್ಕಾರ ಈ ನಿಯಮವನ್ನು 15 ವರ್ಷಕ್ಕೆ ಏರಿಸೋಕೆ ಮುಂದಾಗಿದೆ. ಬ್ರಿಟನ್ನ ಕೇರ್ ಹೋಮ್ಗಳಲ್ಲಿ ಕೆಲಸ ಮಾಡ್ತಿರೋರಲ್ಲಿ 1/3 ಭಾಗದಷ್ಟು ಬೇರೆ ರಾಷ್ಟ್ರದ ಜನನೇ ಇದ್ದಾರೆ. ಕೆನಡಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಕೇವಲ 2-3 ವರ್ಷಕ್ಕೆ ರೆಸಿಡೆನ್ಸಿ ಸಿಗೋದ್ರಿಂದ ಸಾಕಷ್ಟು ಜನ ಬ್ರಿಟನ್ ಬಿಟ್ಟು ಆ ಕಡೆಗೆ ಹೋಗೋಕೀಗ ಯೋಚನೆ ಮಾಡ್ತಿದ್ದಾರೆ.
ಸರ್ಕಾರದ ಕಠಿಣ ನಿರ್ಧಾರದಿಂದಾಗಿ ಬ್ರಿಟನ್ನಲ್ಲಿ ವಯಸ್ಸಾಗಿರೋರನ್ನ ನೋಡ್ಕೊಳ್ಳೋಕೆ ಜನರಿಲ್ಲದೆ ದೊಡ್ಡ ಸಮಸ್ಯೆ ಎದುರಾಗಬಹುದು ಅನ್ನೋ ಆತಂಕವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಅಲ್ಲಿ ನೋಡ್ಬೇಕು ಸರ್ಕಾರ ಏನಾದರೂ ಮನಸ್ಸು ಚೇಂಜ್ ಮಾಡುತ್ತಾ ಅಂತ. ಏನೋ ಸ್ನೇಹಿತರೆ, ಅಮೆರಿಕ ಮತ್ತು ಯುರೋಪ್ನಲ್ಲಿ ಇಮಿಗ್ರೇಷನ್ ರೂಲ್ಸ್ ದಿನೇ ದಿನೇ ಎಷ್ಟು ಟೈಟ್ ಆಗ್ತಿದೆ ನಿಮಗೆಲ್ಲ ಗೊತ್ತು. ಲೈಫ್ ಎಷ್ಟು ಅನ್ಸರ್ಟನ್ ಅಂತ ನೀವೇ ನೋಡ್ತಾ ಇದ್ದೀರಾ. ನೀವು ಫಾರಿನ್ ನಲ್ಲಿ ಕಷ್ಟಪಟ್ಟು ದುಡಿಯೋದೇ ಫ್ಯಾಮಿಲಿಗೋಸ್ಕರ ಅಲ್ವಾ. ಹೀಗಿರುವಾಗ ಅವರಿಗೊಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಬೇಕಲ್ವಾ. ಅದಕ್ಕೆ ನೀವು ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋ ಆಪ್ಷನ್ ಅನ್ನ ಚೆಕ್ ಮಾಡಬಹುದು. ಅಮೆರಿಕ, UAE, ಸಿಂಗಪೂರ್ಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಪ್ರೀಮಿಯಂ 50% ಕಮ್ಮಿ ಇರುತ್ತೆ. ತಿಂಗಳಿಗೆ ಬರೀ 600-700 ರೂಪಾಯಿಲೆಲ್ಲ ನಿಮಗೆ 1 ಕೋಟಿ ರೂಪಾಯಿನ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಗಳು ಶುರುವಾಗ್ತವೆ ಯಂಗ್ ಏಜ್ ಅಲ್ಲಿರೋರಿಗೆ. ಏಜ್ ಜಾಸ್ತಿ ಆದಾಗೂ ಕೂಡ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪ್ರೀಮಿಯಂ ಅನ್ನೋದು. ಇದು ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್. ನಿಮಗೆಲ್ಲ ಗೊತ್ತೇ ಇರುತ್ತೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಹೇಳಿ. ಏನಾದರೂ ಹೆಚ್ಚು ಕಮ್ಮಿಯಾಗಿ ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ ಫ್ಯಾಮಿಲಿಗೆ ಲಮ್ಸಮ್ ಒಂದು ಶಾರ್ಟ್ನಲ್ಲಿ ಆ ದುಡ್ಡು ಸಿಗುತ್ತೆ. 5 ಕೋಟಿ ರೂಪಾಯಿ ತನಕನೂ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಅನ್ನ ಮಾಡಿಸ್ಕೋಬಹುದು. ಫಾರಿನ್ ಕಂಪನಿಗಳಲ್ಲಿ ಸಿಗದ 99 ಇಯರ್ಸ್ ವರೆಗಿನ ಲಾಂಗ್ ಕವರೇಜ್ ಕೂಡ ಭಾರತದಲ್ಲಿ ಸಿಗುತ್ತೆ. ವಿಡಿಯೋ ಕಾಲ್ನಲ್ಲೇ ಪ್ರೋಸೆಸ್ ಮಾಡ್ತಾರೆ. ಗ್ಲೋಬಲ್ ಲೆವೆಲ್ನಲ್ಲಿ ಫ್ರೀಯಾಗಿ ಟೆಸ್ಟ್ ಮಾಡಿಸ್ತಾರೆ. ಟಾಪ್ ಕಂಪನಿಗಳು 99% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೊಂದಿರೋ ಕಂಪನಿಗಳು ಕೂಡ ಭಾರತದಲ್ಲಿವೆ. ಕ್ಲೇಮ್ ದುಡ್ಡು ನೇರವಾಗಿ NRE ಅಕೌಂಟ್ಗೆ ಟ್ಯಾಕ್ಸ್ ಫ್ರೀ ಆಗಿ ಜಮಾ ಆಗೋ ರೀತಿ ಮಾಡಬಹುದು. ಪಾಲಿಸಿ ಮಾಡ್ಸೋಕೋಸ್ಕರ ಭಾರತಕ್ಕೆಲ್ಲ ಬರಬೇಕಂತನಿಲ್ಲ, ಅಲ್ಲಿಂದನೇ ಮಾಡಿಸಬಹುದು. ಡೆಡಿಕೇಟೆಡ್ ಮ್ಯಾನೇಜರ್ಸ್ ಎಲ್ಲ ಫ್ರೀ ಆಗಿ ನೋಡ್ಕೊಳ್ತಾರೆ. ಆನ್ಯುವಲ್ ಪೇಮೆಂಟ್ ಮೋಡ್ ನಲ್ಲಿ ಮಾಡಿದ್ರೆ 5% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನೀವು ಕೂಡ NRI ಆಗಿದ್ದು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ, ಫಿನಾನ್ಷಿಯಲ್ ಸೆಕ್ಯೂರಿಟಿ ಒದಗಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೀವಿದ್ರೆ ಮಿಸ್ ಇಲ್ಲದೆ ಭಾರತದ ಟಾಪ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಬೈ ಮಾಡೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಮಿಸ್ ಇಲ್ಲದೆ ಚೆಕ್ ಮಾಡಿ ಬನ್ನಿ. ಕಂಟಿನ್ಯೂ ಮಾಡೋಣ NRI ಕಾರ್ನರ್ ರಿಪೋರ್ಟ್ ನಲ್ಲಿ. ಇತ್ತ ಬೆಲ್ಜಿಯಂಗೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅಲ್ಲಿನ ಸರ್ಕಾರ ಹೊಸ ರೂಲ್ಸ್ ಜಾರಿ ಮಾಡಿದೆ. ಮೇ 1, 2026ರಿಂದ ಕೆಲ ನಿರ್ದಿಷ್ಟ ವರ್ಕ್ ಪರ್ಮಿಟ್ಗಳಿಗೆ ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಹಾಕಬೇಕು. ವಿಶೇಷವಾಗಿ ಶಾರ್ಟ್ ವರ್ಕ್ ಮತ್ತು ಕಮ್ಯೂಟರ್ ಪರ್ಮಿಟ್ಗಳಿಗೆ ಇನ್ನು ಮುಂದೆ ಇಮೇಲ್ ಮೂಲಕ ಅಪ್ಲಿಕೇಶನ್ ಕಳಿಸೋ ಹಾಗಿಲ್ಲ. ಬದಲಾಗಿ ಫೆಡರಲ್ ಸರ್ಕಾರದ ವರ್ಕಿಂಗ್ ಇನ್ ಬೆಲ್ಜಿಯಂ ಆನ್ಲೈನ್ ಪೋರ್ಟ್ ಮೂಲಕವೇ ಅಪ್ಲೈ ಮಾಡಬೇಕು ಅಂತ ಸರ್ಕಾರ ಹೇಳಿದೆ. ಈ ಹಿಂದೆ ಇಮೇಲ್ ಮೂಲಕ ಅಥವಾ PDF ಫಾರ್ಮ್ ಮೂಲಕ ಅರ್ಜಿಗಳನ್ನು ಹಾಕಲಾಗ್ತಿತ್ತು, ಅದನ್ನು ತೆಗೆದು ಹಾಕಲಾಗಿದೆ ಈಗ. ಇನ್ನು ಯುರೋಪ್ ಒಕ್ಕೂಟದ ರಾಷ್ಟ್ರಗಳಲ್ಲಿ ವಲಸಿಗರ ಸಂಖ್ಯೆಯಲ್ಲಿ ಈಗ ಹೊಸ ರೆಕಾರ್ಡ್ ಆಗಿದೆ. ಹೊಸ ರಿಪೋರ್ಟ್ ಪ್ರಕಾರ 2025ರಲ್ಲಿ 6,40,00,000 ವಲಸಿಗರು ಯುರೋಪ್ನಲ್ಲಿ ನೆಲೆಸಿದ್ದಾರೆ. ಇದು 2010ರಲ್ಲಿ ಕೇವಲ 4 ಕೋಟಿ ಇತ್ತು. ಅದರಲ್ಲೂ ಇಲ್ಲಿ ಜರ್ಮನಿಯೇ ಎಲ್ಲರ ಫೇವರಿಟ್ ಆಗಿದೆ. ಸುಮಾರು 18 ಮಿಲಿಯನ್ ಅಂದರೆ 1.8 ಕೋಟಿ ಜನ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಇತ್ತೀಚೆಗೆ ಸ್ಪೇನ್ಗೆ ಹೋಗೋರ ಸಂಖ್ಯೆ ಕೂಡ ವೇಗವಾಗಿ ಹೆಚ್ಚಾಗ್ತಾ ಇದ್ದು 90 ಲಕ್ಷಕ್ಕೆ ರೀಚ್ ಆಗಿದೆ. ಹಾಗೆ ಫ್ರಾನ್ಸ್ ಮತ್ತು ಇಟಲಿಗಳು ಕೂಡ ವಲಸಿಗರನ್ನ ಸೆಳೆಯೋದ್ರಲ್ಲಿ ಟಾಪ್ನಲ್ಲಿದೆ. ಇನ್ನು ಭಾರತದಿಂದ ಬೇರೆ ರಾಷ್ಟ್ರಗಳಿಗೆ ಹೋಗುವಾಗ ಫ್ರಾನ್ಸ್ ಮೂಲಕ ಪ್ರಯಾಣ ಮಾಡೋರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏಪ್ರಿಲ್ 10, 2026ರಿಂದ ಭಾರತೀಯರು ಫ್ರಾನ್ಸ್ ಏರ್ಪೋರ್ಟ್ನಲ್ಲಿ ಟ್ರಾನ್ಸಿಟ್ ಆಗೋಕೆ ಯಾವುದೇ ರೀತಿಯ ಟ್ರಾನ್ಸಿಟ್ ವೀಸಾ ಬೇಕಾಗಿಲ್ಲ ಅಂತ ನಮ್ಮ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇನ್ನು ಕಳೆದ ಫೆಬ್ರವರಿಯಲ್ಲಿ PM ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ನಡುವೆ ಒಪ್ಪಂದ ಆಗಿತ್ತಲ್ಲ, ಅದರ ಪ್ರಕಾರ ಹೊಸ ರೂಲ್ಸ್ ಜಾರಿಯಾಗಿದೆ. ಆದರೆ ಈ ವೀಸಾ ಫ್ರೀ ಅವಕಾಶ ಕೇವಲ ವಿಮಾನದ ಮೂಲಕ ಫ್ರಾನ್ಸ್ ಮೇನ್ ಲ್ಯಾಂಡ್ ನಲ್ಲಿ ಟ್ರಾವೆಲ್ ಮಾಡೋರಿಗೆ ಮಾತ್ರ ಅನ್ವಯ ಆಗುತ್ತೆ. ಏನೋ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಿಂದ ಭಾರತಕ್ಕೆ ವಾಪಸ್ ಆಗೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇಲ್ಲಿವರೆಗೆ ಬರೋಬ್ಬರಿ 11,61,000ಕ್ಕೂ ಅಧಿಕ ಜನ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಸೇಫ್ ಆಗಿ. ಸೇಮ್ ಟೈಮ್ ಇರಾಕ್ನಲ್ಲಿ ಸಿಕ್ಕಾಕೊಂಡಿದ್ದ 12 ಭಾರತೀಯ ನಾವಿಕರನ್ನ ಕೂಡ ರಕ್ಷಣೆ ಮಾಡಿ ಮುಂಬೈಗೆ ಕರ್ಕೊಂಡ್ಬರಲಾಗಿದೆ. ಮಿಡಲ್ ಈಸ್ಟ್ ನಲ್ಲಿರೋ ಭಾರತೀಯರ ಸಹಾಯಕ್ಕೆ ವಿಶೇಷ ಕಂಟ್ರೋಲ್ ರೂಮ್ ನಿರಂತರವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ಭಾರತದ ವಿದೇಶಾಂಗ ಇಲಾಖೆ ಮಾಹಿತಿ ಕೊಟ್ಟಿದೆ. ಏನೋ ದುಬೈನ ಅಬುದಾಬಿ ಏರ್ಪೋರ್ಟ್ ಈಗ ಒಂದು ಹೊಸ ಆಫರ್ ನೀಡಿದೆ. ಟಿಕೆಟ್ ಅಥವಾ ಬೋರ್ಡಿಂಗ್ ಪಾಸ್ ಇಲ್ದೇನೆ ಅಬುದಾಬಿ ಏರ್ಪೋರ್ಟ್ ಒಳಗಡೆ ಹೋಗಬಹುದು. ಫ್ಲೈಟ್ ಹತ್ತದಿದ್ರೂ ಒಳಗೆ ಹೋಗಿ ಎಂಜಾಯ್ ಮಾಡೋಕೆ ಶಾಪಿಂಗ್ ಪಾಸ್ ಅನ್ನೋ ಹೊಸ ಆಫರ್ ಶುರು ಮಾಡಲಾಗಿದೆ. ಎಲ್ರಿಗೂ ಅನ್ವಯ ಆಗಲ್ಲ. ವ್ಯಾಲಿಡ್ ID ಇರೋ UAE ಸಿಟಿಸನ್ಸ್ ಮತ್ತು ರೆಸಿಡೆಂಟ್ಸ್ಗೆ ಮಾತ್ರ. ಕೇವಲ 8 ವಾರಗಳ ಕಾಲ ಇರೋ ಈ ಅವಕಾಶಕ್ಕೆ ಮೊದಲೇ ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಆದರೆ ಒಳಗೆ ಹೋಗೋಕೆ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಥರದ ಎಲೆಕ್ಟ್ರಾನಿಕ್ಸನ್ನು ಒಯ್ಯೋ ಹಾಗಿಲ್ಲ. ಹಾಗೆ ಧೂಮಪಾನ ಮತ್ತು ಮದ್ಯಪಾನದ ವಸ್ತುಗಳನ್ನು ಕೂಡ ಖರೀದಿ ಮಾಡೋ ಹಾಗಿಲ್ಲ. ಇದೆಲ್ಲದರ ಮಧ್ಯೆ ಥಾಯ್ಲೆಂಡ್ಗೆ ಟೂರ್ ಹೋಗಿದ್ದ ಭಾರತೀಯ ಪ್ರವಾಸಿಗರೊಬ್ಬರಿಗೆ ಜನಾಂಗೀಯ ನಿಂದನೆ ಮಾಡಲಾಗಿದೆ. ರೆಸ್ಟೋರೆಂಟ್ನಲ್ಲಿ ಬಿಲ್ ಕಟ್ಟೋ ವಿಚಾರದಲ್ಲಿ ಅಪಮಾನ ಆಗಿದೆ. ವ್ಯಕ್ತಿ ಭಾರತೀಯ ಅಂತ ಗೊತ್ತಾಗ್ತಿದ್ದ ಹಾಗೆ ಭಾರತೀಯರಿಗೆ ದುಡ್ಡು ಕೊಡೋಕೆ ಇಷ್ಟ ಇಲ್ಲಲ್ಲ ಅಂಥೇಳಿ ನನ್ನ ಮಹಿಳೆಯೊಬ್ಬರು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾಳೆ. ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಭಾರತೀಯ ಸುಮ್ಮನೆ ಜಗಳ ಆಡೋ ಬದಲಾಗಿ ನೇರವಾಗಿ ಥಾಯ್ಲೆಂಡ್ ಟೂರಿಸ್ಟ್ ಪೊಲೀಸರಿಗೆ ಕಾಲ್ ಮಾಡಿದ್ದಾರೆ. ತಕ್ಷಣ ಅಲ್ಲಿಗೆ ದೌಡಾಯಿಸಿದ ಪೊಲೀಸರು ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಆ ರೆಸ್ಟೋರೆಂಟ್ ಮ್ಯಾನೇಜರ್ ಭಾರತೀಯನ ಕ್ಷಮೆ ಕೂಡ ಕೇಳಿದ್ದಾರೆ. ಈ ಇಡೀ ಘಟನೆಯ ವಿಡಿಯೋ ಈಗ ವೈರಲ್ ಆಗಿದೆ. ಏನೋ ನ್ಯೂಜಿಲೆಂಡ್ ಸರ್ಕಾರದ ಆಕ್ಟಿವ್ ಇನ್ವೆಸ್ಟರ್ ಪ್ಲಸ್ ಅನ್ನೋ ಹೊಸ ಗೋಲ್ಡನ್ ವೀಸಾ ಸ್ಕೀಮ್ ಮೂಲಕ ಹೂಡಿಕೆದಾರರನ್ನ ಸೆಳೆಯೋಕೆ ಪ್ರಯತ್ನ ಶುರು ಮಾಡಿದ್ದಾರೆ.
ಬರೀ ಒಂದೇ ವರ್ಷದಲ್ಲಿ ಈ ಸ್ಕೀಮ್ನಿಂದ ದೇಶಕ್ಕೆ ಬರೋಬರಿ $4 ಬಿಲಿಯನ್ ಅಂದರೆ ಸುಮಾರು 22,000 ಕೋಟಿ ರೂಪಾಯಿ ದುಡ್ಡು ಕೂಡ ಹರಿದು ಬಂದಿದೆ. ಎಲ್ರಿಗೂ ಈಗ ಶ್ರೀಮಂತರು ಬೇಕು, ಬನ್ನಿ ದುಡ್ಡು ತಗೊಂಬರ್ತೀರಾ ಬನ್ನಿ, ಹಾಗೆ ಬರೋದಾದ್ರೆ ಬರಬೇಡಿ, ಜಾಬ್ ಕೇಳಕ್ಕೆ ಬರಬೇಡಿ, ಆಶ್ರಯ ಕೇಳ್ಕೊಂಡ್ ಬರಬೇಡಿ, ದುಡ್ಡಿದ್ಯಾ ದುಡ್ಡು ಹೊತ್ಕೊಂಡ್ ಬರ್ತೀರಾ ಬನ್ನಿ, ಎಲ್ಲಿಂದ ಬೇಕಾದರೂ ಬನ್ನಿ. ಎಲ್ಲ ಕಡೆ ಇದೇ ಟ್ರೆಂಡ್ ಈಗ. ಅಮೆರಿಕ ಸೇರಿದ ಹಾಗೆ ಗೋಲ್ಡನ್ ವೀಸಾ, ಡೈಮಂಡ್ ವೀಸಾ, ಇನ್ನೊಂದು ವೀಸಾ ಅಂತೇಳಿ. ಇವರು ಕೂಡ ನ್ಯೂಜಿಲೆಂಡ್ ಅವ್ರು ನೋಡಿ, ಬೇರೆ ರಾಷ್ಟ್ರದಲ್ಲಿರೋ ಶ್ರೀಮಂತರನ್ನು ಸೆಳೆಯೋಕ್ಕೆ, ದುಡ್ಡನ್ನು ಸೆಳೆಯೋಕ್ಕೆ ಅವ್ರದ್ದು ಈ ಉದ್ದೇಶ. ಇದಕ್ಕಾಗಿ ಇಂಗ್ಲೀಷ್ ಭಾಷೆ ಕಡ್ಡಾಯ ಅನ್ನೋ ರೂಲ್ಸ್ ಕೂಡ ತೆಗೆದುಹಾಕಿ ಬಂಡವಾಳದ ಒಂದು ತಗೊಂಬನ್ನಿ ಅಷ್ಟೇ. $5 ಮಿಲಿಯನ್ ಅಂದರೆ 26 ಕೋಟಿ ರೂಪಾಯಿ. ಮುಂಚೆ ಜಾಸ್ತಿ ಇತ್ತು, ಈಗ ಇಳಿಸ್ಬಿಟ್ಟು ಅಷ್ಟಕ್ಕೆ ತಂದಿದ್ದಾರೆ. ದುಡ್ಡು ತಗೊಂಬನ್ನಿ ಇಲ್ಲಿರಿ ಆ ರೀತಿ. ಏನೋ ಭಾರತೀಯ NRIಗಳಿಗೆ ಹಾಗೂ ಆಫ್ ಶೋರ್ ಕಂಪನಿಗಳಿಗೆ IT ಈಗ ದೊಡ್ಡ ಶಾಕ್ ಕೊಟ್ಟಿದೆ. ಷೇರುಪೇಟೆಯಲ್ಲಿ ಲಿಸ್ಟ್ ಆಗದೇ ಇರೋ ಕಂಪನಿಗಳ ಷೇರುಗಳ ಮೇಲಿನ ಹೂಡಿಕೆಗಳ ಬಗ್ಗೆ ಲೆಕ್ಕ ಕೊಡಿ ಅಂತ ನೋಟಿಸ್ ಕೊಟ್ಟಿದೆ. ಷೇರು ಖರೀದಿ ಮಾಡೋಕೆ ತಂದಿರೋ ಹಣದ ಮೂಲ ಮತ್ತು ಅದರ ವ್ಯಾಲ್ಯೂಯೇಷನ್ ರಿಪೋರ್ಟ್ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು. ಇತ್ತೀಚೆಗೆ ಎಲ್ಲ ಪ್ರೈವೇಟ್ ಕಂಪನಿಗಳು ತಮ್ಮ ಷೇರುಗಳನ್ನು ಡಿಮ್ಯಾಟ್ ಮಾಡಬೇಕು ಅಂತ ಸರ್ಕಾರ ರೂಲ್ಸ್ ತಂದಿತ್ತು. ಈಗ ಅದನ್ನೇ ಬಳಸಿ 2019ರಿಂದ 2023 ನಡುವೆ ನಡೆದಿರೋ ಅನುಮಾನಾಸ್ಪದ ಡೀಲ್ಗಳನ್ನು ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಯಾರೆಲ್ಲ ಸರಿಯಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನು ಫೈಲ್ ಮಾಡಿಲ್ವೋ ಅಂಥವರ ಮೇಲೆ ಡಿಮ್ಯಾಟ್ ಅಕೌಂಟ್ ಮಾಹಿತಿ ಇಟ್ಕೊಂಡು ಟ್ಯಾಕ್ಸ್ ಇಲಾಖೆ ಕಂಡಿಟ್ಟಿದೆ. ಇನ್ನು ಜಪಾನ್ ಸರ್ಕಾರ ಲೋಟಸ್ ಪ್ರೋಗ್ರಾಮ್ 2026 ಅಡಿಯಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದೆ. ಈಗ ಈ ಹೊಸ ಸ್ಕೀಮ್ನಿಂದ ಸುಮಾರು 1,000 ಭಾರತೀಯರಿಗೆ ರಿಸರ್ಚ್ ಮಾಡೋ ಚಾನ್ಸ್ ಸಿಗ್ತಾ ಇದೆ. ಮಾಸ್ಟರ್ಸ್, PhD ಮಾಡ್ತಿರೋರು ಅಥವಾ 40 ವರ್ಷದ ಒಳಗಿನ ಯುವ ಸಂಶೋಧಕರು ಇದಕ್ಕೆ ಅಪ್ಲೈ ಮಾಡಬಹುದು. ಸೆಲೆಕ್ಟ್ ಆದವರಿಗೆ ಪ್ರತಿ ತಿಂಗಳು ಸ್ಟೈಫಂಡ್ ಜೊತೆಗೆ ವರ್ಷಕ್ಕೆ 25.6 ಲಕ್ಷ ರೂಪಾಯಿವರೆಗೂ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಆಸಕ್ತಿ ಇರೋರು ಜೂನ್ 9 ಒಳಗಡೆ ಜಪಾನೀಸ್ ಯೂನಿವರ್ಸಿಟಿಗಳ ಅಥವಾ ಸಂಸ್ಥೆಗಳ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಮೂಲಕವೇ ಅರ್ಜಿ ಹಾಕಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಯೋಟೆಕ್ನಾಲಜಿ ಸ್ಟಡಿ ಮಾಡೋರಿಗೆ ಇದೊಂದು ಒಳ್ಳೆ ಅಪಾರ್ಚುನಿಟಿ. ಇತ್ತ ಜಪಾನ್ಗೆ ಟ್ರಿಪ್ ಹೋಗೋ ಪ್ಲಾನ್ ಮಾಡಿರೋ ಟೂರಿಸ್ಟ್ಗಳಿಗೆ ಅಲ್ಲಿನ ಸರ್ಕಾರ ಹೊಸ ಆಫರ್ ಕೊಟ್ಟಿದೆ. ಮುಂದಿನ ಮೇ ತಿಂಗಳಿಂದ ಪ್ರವಾಸಿಗರಿಗಾಗಿನೇ ಟೂರಿಸ್ಟ್ ಪಾಸ್ಮೋ ಅನ್ನೋ ಪ್ರೀಪೇಯ್ಡ್ ಟ್ರಾವೆಲ್ ಕಾರ್ಡ್ ತರ್ತಾ ಇದ್ದಾರೆ. ನರಿಟಾ ಹಾಗೂ ಹನೆಡಾ ಏರ್ಪೋರ್ಟ್ಗೆ ಇಳಿದ ತಕ್ಷಣವೇ ಯಾವುದೇ ಡೆಪಾಸಿಟ್ ಇಲ್ಲದೆ ಈ ಕಾರ್ಡನ್ನು ಖರೀದಿ ಮಾಡ್ಬೋದು. ಇದಕ್ಕೆ ಸುಮಾರು $1,200 ಇರುತ್ತೆ. ಯಾವ ಏರ್ಪೋರ್ಟ್ನ ಆಧಾರದ ಮೇಲೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಇದನ್ನು ಬಳಸಿ ಜಪಾನ್ ತುಂಬ ಯಾವುದೇ ಟೆನ್ಷನ್ ಇಲ್ಲದೆ ಕ್ಯಾಶ್ಲೆಸ್ ಆಗಿ ಓಡಾಡಬಹುದು. ಇದಕ್ಕೆ 28 ದಿನ ವ್ಯಾಲಿಡಿಟಿ ಇರುತ್ತೆ. ಏನೋ ಕಡೆದಾಗಿ ಇಟಲಿಯಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಬಗ್ಗೆ ಮಾಡಿದ್ದ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಕಚೇರಿಗೆ ಸಹಾಯ ಕೇಳ್ಕೊಂಡು ಹೋದಾಗ ಅಲ್ಲಿನ ಅಧಿಕಾರಿಗಳು ಯಾವುದೇ ನೆರವನ್ನು ಕೊಟ್ಟಿಲ್ಲ ಅಂತ ಭಾರತೀಯನೊಬ್ಬ ಆರೋಪ ಮಾಡಿದ್ದ. ಆದರೆ ಆರೋಪವನ್ನು ತಳ್ಳಿ ಹಾಕಿರೋ ಎಂಬೆಸಿ ಆ ವ್ಯಕ್ತಿ ತನ್ನ ಪಾಸ್ಪೋರ್ಟ್ ಮತ್ತು ID ಕಾರ್ಡ್ ತೋರಿಸೋಕೆ ಒಪ್ಪಿರಲಿಲ್ಲ ಅಂತ ಹೇಳಿದೆ. ಸೆಕ್ಯೂರಿಟಿ ಕಾರಣದಿಂದ ಕಚೇರಿ ಒಳಗೆ ಬರೋ ಪ್ರತಿಯೊಬ್ಬರು ಕೂಡ ID ಕಾರ್ಡ್ ತೋರಿಸೋದು ಕಡ್ಡಾಯ. ಸರಿಯಾದ ದಾಖಲೆ ತೋರಿಸಿಲ್ಲ ಅಂದರೆ ಒಳಗೆ ಬಿಡೋದಿಲ್ಲ, ಅಷ್ಟೇ, ಹಂಗೆ ಆಗಿರೋದಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ NRI ಕಾರ್ನರ್. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ NRI ಟರ್ಮ್ ಇನ್ಶೂರೆನ್ಸ್ಗಳಲ್ಲಿ ಆಸಕ್ತಿ ಇದ್ದವರು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.